ಕರ್ತನಾದ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿಯೇ. ನೀನು ಒಳ್ಳೆಯವನು. ನಮ್ಮ ಸ್ತುತಿ ಸ್ತೋತ್ರಕ್ಕೆ ನೀನೇ ಯೋಗ್ಯನು. ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ ಆರಾಧಿಸಲು ನಮ್ಮ ಮನಸ್ಸಿಗೆ ಮತ್ತು ಆತ್ಮಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು ನೀಡು ಪ್ರಭುವೆ. ಅಪ್ಪ ತಂದೆ, ನಿನ್ನನ್ನು ಆರಾಧಿಸುವ ಈ ಪವಿತ್ರ ಕ್ಷಣಗಳಲ್ಲಿ ನಿನ್ನ ಪವಿತ್ರಾತ್ಮನ ಪ್ರೀತಿ ಮತ್ತು ಪ್ರಸನ್ನತೆಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ತುಂಬಿಸು. ಈ ದಿನ ನಿನ್ನ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬ ವಿಶ್ವಾಸಿಯನ್ನು ನಿನ್ನ ಪವಿತ್ರ ಹಸ್ತದಿಂದ ಸ್ಪರ್ಶಿಸಿ ನಿನ್ನ ವಾಕ್ಯ ಮತ್ತು ನಿನ್ನ ವಾಗ್ದಾನ ನೀಡುವ ಪರಲೋಕದ ಸುಖ, ಸಂತೋಷ, ಸಮಾಧಾನವನ್ನು ಎಲ್ಲರಿಗೂ ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಕೇಳುವ ಎಲ್ಲರನ್ನೂ ಆಶೀರ್ವದಿಸಿ ಅವರಲ್ಲಿ ಇರುವ ನಂಬಿಕೆಯನ್ನು ಬಲಪಡಿಸು ಮತ್ತು ಅವರನ್ನು ಪರಿವರ್ತಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ತಂದೆ, ಆಮೆನ್. ಯೇಸುವೇ ನಿಮಗೆ ವಂದನೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಯೇಸುವೇ ನಿಮಗೆ ಆರಾಧನೆ. ಕಣಿವೆಯಲ್ಲಿ ಸ್ತುತಿಪೆ, ಪರ್ವತ ಮೇಲೂ ಸ್ತುತಿಪೆ, ನಂಬಿದಾಗ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ, ಒಟ್ಟಿಯಾಗಿ ಸ್ತುತಿಪೆ, ಗುಂಪಿನಲ್ಲೂ ಸ್ತುತಿಪೆ. ಕಾರಣ ಸ್ತುತಿಯೊಂದು ಸಮುದ್ರ, ನನ್ನ ಶತ್ರು ಮುಳುಗುವ. ನಾ ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಹರ್ಷದಲ್ಲೂ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ. ನನ್ನ ಸ್ತುತಿಯೊಂದು ಕಾರಣ, ನೀ ಅಧಿಕಾರನು. ನನ್ನ ಸ್ತುತಿಯೊಂದು ಆಯುಧ, ಅದು ಶಬ್ದಕ್ಕೂ ಹೆಚ್ಚು. ನನ್ನ ಸ್ತೋತ್ರದ ಕೂಗು ಕೂಯಿನ ಬೀಡು. ನಾ ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಪರಮಾಧಿಕಾರ ಸ್ತುತಿಸುವೆ, ಆಳುವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ. ನಂಬಿಗಸ್ತನ ಸ್ತುತಿಸುವೆ, ಸತ್ಯ ದೇವನ ಸ್ತುತಿಸುವೆ. ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. ಪರಮಾಧಿಕಾರಿ ಸ್ತುತಿಸುವೆ, ಆಳುವವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ. ನಂಬಿಗಸ್ತನ ಸ್ತುತಿಸುವೆ, ಸತ್ಯ ದೇವನ ಸ್ತುತಿಸುವೆ.
ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. Praise the Lord, oh my soul. Praise the Lord, oh my soul. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ ನನ್ನೀಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ದಿವ್ರಮೆ ಬೇಡ, ದಿವ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಾಲಂಗೆಯ ನೀಡಿಯಾತ. ಸದಾ ನಿನ್ನ ಸಹಾಯ ಕಿರುವನು. ನನ್ನ
ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ
ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ. ಕರ್ತದಿ ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ನ ಕ್ರಿಸ್ತನೇ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಆದಿಯಲ್ಲಿ ವಾಕ್ಯ ನೀನಾದೆ, ಕರ್ತಾದಿ ಕರ್ತನಲ್ಲಿ ಬೆರೆತವನೇ. ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ನ ಕ್ರಿಸ್ತನೇ. ಸುಂದರ
ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು, ಸುಂದರ ನಾಮವು ಯೇಸುವೇ ನಾಮ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು, ಸುಂದರ ನಾಮವು ಯೇಸುವೇ ನಾಮ. ನಾವಿಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ, ದೇವಾನಿ ಪರಲೋಕ ಕರೆ ತಂದೆ. ನನ್ನ ಪಾಪಕ್ಕಿಂತ ನಿನ್ನ ಪ್ರೀತಿ ದೊಡ್ಡದು, ಬೇರೇನು ನನ್ನನ್ನು ಅಗಲಿಸದು. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನದು. ಅದ್ಭುತ ನಾಮವು ಹೋಲಿಸಲಾಗದು, ಅದ್ಭುತ ನಾಮವು ಯೇಸುವೇ ನಾಮ. ಮರಣ ಜಯಿಸಲು ದಾದೆಯು ನೀಗಿತು, ಪಾಪ ಶಾಪಗಳನ್ನು ನೀ ತೊಳೆದೆ. ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ, ಪುನರುದ್ಧಾನದ ಜೀವಾನಿ ಪಡೆದೆ. ನಿನಗಿಲ್ಲ ಎದುರಾಳಿಯು, ನಿನಗಿಲ್ಲ ಸಮಾನರು, ಎಂದು ಎಂದೆಂದು ಆತ ಆಳುವನು. ನಿನ್ನದೇ ರಾಜ್ಯವು, ನಿನ್ನದೇ ಮಹಿಮೆಯು, ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು. ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು ಯೇಸು ರಾಜನದು. ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು, ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ. ಯೇಸುವೆ ಸ್ತೋತ್ರ. ಹಾಲೆಲೂಯ. ಕರ್ತನಾದ ಯೇಸುವೆ, ನಿಮಗೆ ಸ್ತುತಿ ಸ್ತೋತ್ರ ವಂದನೆ. ನಿಮ್ಮ ವಾಕ್ಯದ ಮುಖಾಂತರ ನೀವು ನೀಡುವ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದುವಂತಾಗಲಿ. ಯೇಸುವೆ, ನಮ್ಮ ಜೀವನವನ್ನು ಪರಿವರ್ತಿಸಿರಿ. ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ನೀಡಿರಿ ತಂದೆಯೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಅರಣ್ಯಕಾಂಡ ಅಧ್ಯಾಯ 31 ವಾಕ್ಯ 1. ಯೆಹೋವನು ಮೋಶೆಯ ಸಂಗಡ ಮಾತನಾಡಿ, ನೀನು ಇಸ್ರಾಯೇಲಿಗೋಸ್ಕರ ಮಿದ್ಯಾನರಿಗೆ ಪ್ರತಿದಂಡನೆಯನ್ನು ಮಾಡಬೇಕು. ಆನಂತರ ನೀನು ಪೂರ್ವಿಕರ ಬಳಿಗೆ ಸೇರಬೇಕು ಎಂದು ಹೇಳಿದನು. ಆಗ ಮೋಶೆಯು ಇಸ್ರಾಯೇಲರಿಗೆ, ನಿಮ್ಮೊಳಗಿಂದ ಕೆಲವರು ಮಿದ್ಯಾನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಯೆಹೋವನ ಪ್ರತಿದಂಡನೆಯನ್ನು ಅವರಿಗೆ ತೀರಿಸಬೇಕು. ಇಸ್ರಾಯೇಲರ ಒಂದೊಂದು ಕುಲದಿಂದ 1000 ಜನ ಭಟರನ್ನು ಮಿದ್ಯಾನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಕಳುಹಿಸಬೇಕು. ಆದ ಕಾರಣ ಇಸ್ರಾಯೇಲರು ಕುಲವೊಂದಕ್ಕೆ 1000 ಮಂದಿಯ ಮೇರೆಗೆ ಯುದ್ಧಕ್ಕೆ ಸನ್ನದ್ಧರಾದ 12,000 ಮಂದಿಯನ್ನು ಎಣಿಕೆ ಮಾಡಿ ಕಳುಹಿಸಿದರು. ಮೋಶೆ ಇವರನ್ನು ಯುದ್ಧಕ್ಕೆ ಕಳುಹಿಸುವಾಗ ಕುಲವೊಂದಕ್ಕೆ 1000 ಭಟರನ್ನು ಮಹಾಯಾಜಕನಾದ ಎಲ್ಲಾಜಾರನ ಮಗನಾದ ಪಿನೆಹಾಸನನ್ನು, ದೇವರ ಸಾಮಾನುಗಳನ್ನು, ಆಜಿನ ತುತ್ತೂರಿಗಳನ್ನು ತೆಗೆದುಕೊಂಡು ಅವರೊಡನೆ ಹೋಗಬೇಕೆಂದು ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅವರು ಮಿದ್ಯಾನರೊಡನೆ ಯುದ್ಧ ಮಾಡಿ ಗಂಡಸರೆಲ್ಲರನ್ನೂ ಸಂಹಾರ ಮಾಡಿದರು. ಖಡ್ಗದಿಂದ ಹತರಾದವರಲ್ಲಿ ಏವಿ, ರೇಕೆಮ್, ಚೂರು,
ಹೂರ್, ರೇಬಾ ಎಂಬ ಮಿದ್ಯಾನರ 5 ಮಂದಿ ರಾಜರಿದ್ದರು. ಅದಲ್ಲದೆ ಬೇಯೋರನ ಮಗನಾದ ಬಿಳಾಮನನ್ನು ಕೊಂದು ಬಿಟ್ಟರು. ಆಮೆನ್. ಹಾಲೆಲೂಯ. ಯೆಹೋವನು ಮೋಸೆಯನ್ನು ಕರೆದುಕೊಂಡು ಹೋಗುವ ಮೊದಲು ಮೋಸೆಗೆ ಕೊನೆಯದಾಗಿ ಒಂದು ಯೋಜನೆಯನ್ನು ನೀಡುತ್ತಾರೆ. ಹೇಳಿ, ನೀನು ಇಸ್ರಾಯೇಲರಿಗೋಸ್ಕರ ಮಿದ್ಯಾನರಿಗೆ ಪ್ರತಿದಂಡನೆಯನ್ನು ಮಾಡಬೇಕು. ಆನಂತರ ನೀನು ಪೂರ್ವಿಕರ ಬಳಿ ಸೇರಬೇಕು ಎಂದು. ಇಲ್ಲಿ ಮಿದ್ಯಾನರೆಂದರೆ ಯಾರು? ಮೋಸೆಗೆ ಅವರು ಅವನ ಮಾವನ ಕುಟುಂಬದವರು, ಆದರೆ ಇಸ್ರಾಯೇಲರಿಗೆ ಅವರು ಶತ್ರುಗಳು. ನಾವೀಗ ನ್ಯಾಯಸ್ಥಾಪಕರು ಪುಸ್ತಕದಲ್ಲಿ ನೋಡುವ ನ್ಯಾಯಸ್ಥಾಪಕರು ಅಧ್ಯಾಯ 6 ವಾಕ್ಯ 3. ಇವರು ಬಿತ್ತನೆ ಮಾಡಿದಾಗಲೆಲ್ಲ ಮಿದ್ಯಾನರು, ಅಮಲೇಕರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಹಿಡಿದುಕೊಳ್ಳುತ್ತಿದ್ದರು. ಹೌದು, ದೇವರ ವಾಕ್ಯದ ಪ್ರಕಾರ ಇಲ್ಲಿ ಮಿದ್ಯಾನರು ಇಸ್ರಾಯೇಲರನ್ನು ಆಳುತ್ತಿದ್ದರು. ವಾಕ್ಯ 4 ಓದುವ. ಅವರು ಗಾಜಾ ಪ್ರಾಂತ್ಯದವರಿಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿ ಬಿಡುತ್ತಿದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿ ದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಹೌದು, ಮಿದ್ಯಾನರು ಇಸ್ರಾಯೇಲರ ಹುಟ್ಟುವಳಿಯನ್ನು ಎಲ್ಲ ದೋಚಿಕೊಂಡೊಯ್ಯುತ್ತಿದ್ದರು. ಅವರು ಮಿಡತೆಗಳಂತೆ ಅವರ ಮೇಲೆ ದಂಡೆತ್ತಿ ಬರುತ್ತಿದ್ದರು. ದೇವರ ವಾಕ್ಯ ಹೇಳುತ್ತದೆ, ಕೊಯ್ಲಿನ ಸಮಯದಲ್ಲಿ ಅವರು ಬರುತ್ತಿದ್ದರೆಂದು ಮತ್ತು ಅವರೆಲ್ಲ ಹುಟ್ಟುವಳಿಯನ್ನು ಕದ್ದು ಕೊಂಡೊಯ್ಯುತ್ತಿದ್ದರು. ಹೌದು, ಕೊಯ್ಲಿನ ಸಮಯದಲ್ಲಿ ಮಿದ್ಯಾನರು ಬರುತ್ತಿದ್ದರು, ಮಿಡತೆಗಳಂತೆ ಗುಂಪು ಗುಂಪಾಗಿ ಬರುತ್ತಿದ್ದರು ಮತ್ತು ಅವರ ನಾಡಿನ ಎಲ್ಲ ಫಸಲನ್ನು ದೋಚುತ್ತಿದ್ದರು. ಅವರ ದುಡಿತದ ಫಲವನ್ನು ಕದಿಯುತ್ತಿದ್ದರು. ಅವರ ಕೈಕೆಲಸದ ಫಲವನ್ನು ತಿಂದು ಬಿಡುತ್ತಿದ್ದರು. ಅವರು ಬಿತ್ತಿದೆಲ್ಲವನ್ನು ಹಾಳು ಮಾಡಿಬಿಡುತ್ತಿದ್ದರು ಮತ್ತು ಇಸ್ರಾಯೇಲರಿಗೆ ಯಾವುದೇ ಹುಟ್ಟುವಳಿಯೂ ಉಳಿಯುತ್ತಿರಲಿಲ್ಲ. ಸರಿಯಲ್ಲವೇ? ಇಲ್ಲಿ ದೇವರು ಮೋಸೆಗೆ ಒಂದು ಕೊನೆಯ ಯೋಜನೆಯನ್ನು ನೀಡಿ ಹೇಳುತ್ತಾರೆ, ಇಸ್ರಾಯೇಲಿಗೋಸ್ಕರ ನೀನು ಇನ್ನೊಂದು ಯೋಜನೆಯನ್ನು ಮುಕ್ತಾಯಗೊಳಿಸಬೇಕು. ನೀನು ನನ್ನ ಬಳಿ ಸೇರುವ ಮೊದಲು ನೀನು ಹೋಗಿ ಮಿದ್ಯಾನರನ್ನು ನಾಶ ಮಾಡಬೇಕು. ಇಸ್ರಾಯೇಲರಿಗೋಸ್ಕರ ನಾನು ಮಿದ್ಯಾನರ ಮೇಲೆ ಪ್ರತೀಕಾರವನ್ನು ಮಾಡಬೇಕು. ನಾವಿಲ್ಲಿ ಮೋಸೆಯ ಜೀವನ ಚರಿತ್ರೆಯನ್ನು ನೋಡಿದರೆ ವಿಮೋಚನಕಾಂಡ ಅಧ್ಯಾಯ 2 ವಾಕ್ಯ 11. ಮೋಸೆಯು ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಅವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಆಗ ಒಬ್ಬ ಐಗುಪ್ತದವನು ತನ್ನ ಸ್ವಂತ ಜನರಾದ ಸಹೋದರರಲ್ಲಿ ಒಬ್ಬನಾದ ಇಬ್ರಿಯನನ್ನು ಹೊಡೆಯುವುದಕ್ಕೆ ಕಂಡನು. ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತದವನನ್ನು ಹೊಡೆದು ಕೊಂದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿ ಹಾಕಿದನು. ಇಲ್ಲಿ ದೇವರ ವಾಕ್ಯವನ್ನು ನೋಡಿದರೆ ಮೋಸೆಯು ತನ್ನ ಸೇವೆಯನ್ನು ಗುರುತಿಸಿಕೊಳ್ಳುತ್ತಾನೆ. ಅವನು ಬೆಳೆದಂತೆಲ್ಲ ಅವನ ಸೇವೆ ಒಬ್ಬ ರಕ್ಷಕನದೆಂದು ತಿಳಿದುಕೊಂಡನು ಮತ್ತು ಅವನ ಜನರ ಮೇಲೆ ನಡೆಯುವ ದಬ್ಬಾಳಿಕೆಯನ್ನು ನೋಡುವಾಗ ಅವನಿಗೆ ಅದೊಂದು ಹೊರೆಯಂತೆ ಭಾವನೆಯಾಗುತ್ತದೆ. ಅವನ ಜನರಿಗೆ ನೀಡುವ ಅನ್ಯಾಯವನ್ನು ನೋಡಿ ಸಹಿಸಲಾಗುತ್ತಿರಲಿಲ್ಲ. ಆದುದರಿಂದ ಒಬ್ಬ ರಕ್ಷಕನಾಗಿ ಅವನು ಎದುರುಗೊಳ್ಳುತ್ತಾನೆ. ದೇವರು ಉದ್ದೇಶಿಸಿದ ಆ ಸೇವೆಯ ಪ್ರಕಾರ, ಹೌದು, ಅವನ ಸೇವೆ ಏನೆಂದು ಅವನು ಗುರುತಿಸಿಕೊಂಡನು. ಮುಂದುವರಿಸಿಕೊಂಡು ಓದುವಾಗ ನಾವು ನೋಡುತ್ತೇವೆ, ವಿಮೋಚನಕಾಂಡ ಅಧ್ಯಾಯ 2 ವಾಕ್ಯ 13. ಮರುದಿನ ಅವನು ಮತ್ತೆ ಹೊರಗೆ ಹೋದಾಗ ಇಬ್ರಿಯರಾದ ಇಬ್ಬರು ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ,
ನೀನು ಯಾಕೆ ಸ್ವಕುಲದವರನ್ನು ಹೊಡೆಯುತ್ತಿ ಎಂದು ಕೇಳಿದನು. ಆ ಮನುಷ್ಯನು ಅವನಿಗೆ, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನೂ ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ ಭಯಪಟ್ಟು, ನಿಶ್ಚಯವಾಗಿ ನಾನು ಮಾಡಿದ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡನು. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಬೇಕೆಂದು ಆಲೋಚಿಸುತ್ತಿದ್ದನು. ಆದುದರಿಂದ ಮೋಶೆಯು ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿದ್ದೊಂದು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡನು. ಆಮೆನ್. ಈ ಕಥೆಯ ಭಾಗವು ನಿಮಗೆಲ್ಲ ಒಳ್ಳೆಯ ಪರಿಚಿತವಾದದ್ದಾಗಿದೆ. ಹೌದು, ಮೋಸೆಯು ಓಡಿ ಹೋಗಿ ಮಿದ್ಯಾನರ ನಾಡನ್ನು ಸೇರಿಕೊಳ್ಳುತ್ತಾನೆ, ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಮಿದ್ಯಾನ್ ದೇಶದಲ್ಲಿದ್ದ ಒಂದು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡನು. ಮಿದ್ಯಾನ್ ಯಾಜಕರ 7 ಮಂದಿ ಹೆಣ್ಮಕ್ಕಳು ಅಲ್ಲಿಗೆ ಬರುತ್ತಾರೆ. ಮಿದ್ಯಾನರ ಯಾಜಕನಿಗೆ 7 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಬಂದು ತಮ್ಮ ತಂದೆಯ ಕುರಿಮಂದೆಗಳಿಗೆ ನೀರು ಕುಡಿಸುವುದಕ್ಕಾಗಿ ನೀರನ್ನು ಸೇದಿ ತೊಟ್ಟಿಗಳಲ್ಲಿ ತುಂಬಿಸುತ್ತಿದ್ದರು. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಸೆಯು ಅವರಿಗೆ ಸಹಾಯಕನಾಗಿ ಬಂದು ಅವರ ಕುರಿಗಳಿಗೆ ನೀರನ್ನು ಕುಡಿಸಿದನು. ಮೋಸೆಯು ರಕ್ಷಕನ ಸೇವೆಗೆ ಕರೆಯಲ್ಪಟ್ಟವನು. ಇಸ್ರಾಯೇಲರ ಪರವಾಗಿ ನಿಂತವನು. ಅವರ ವಿರುದ್ಧ ಇದ್ದ ಐಗುಪ್ತ ದೇಶದವನನ್ನು ಕೊಂದನು. ಹಾಗೂ ಮರುದಿನ ಯಾವ ಜನರ ಪರವಾಗಿ ಅವನು ನಿಂತಿದ್ದನೋ ಅದೇ ಜನರು ಅವನನ್ನು ತಿರಸ್ಕರಿಸಿದರು. ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಹೌದು, ಮರುದಿನ ಅದೇ ಸ್ಥಳಕ್ಕೆ ಅವನು ಹೋದಾಗ ಇಬ್ರಿಯರಾದ ಇಬ್ಬರು ಜಗಳವಾಡುತ್ತಿದ್ದುದನ್ನು ನೋಡಿ ಮೋಸೆಯು ಮಧ್ಯ ಪ್ರವೇಶಿಸುತ್ತಾನೆ. ಆವಾಗ ಆ ಇಬ್ರಿಯರು ಕೇಳುತ್ತಾರೆ, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ದೇವರ ವಾಕ್ಯ ಹೇಳುತ್ತದೆ, ಮೋಸೆಯು ಅಲ್ಲಿಂದ ಓಡಿ ಹೋಗುತ್ತಾನೆಂದು. ಫರೋಹನ ಭಯದಿಂದ ಇರಬಹುದು, ಆದರೆ ಅದಿರಲಿ. ಈಗ ಒಂದು ಬದಿಯಲ್ಲಿ ನೋಡುವುದಾದರೆ ಮೋಸೆಯು ತನ್ನ ಸೇವೆಯು ಏನೆಂದು ತಿಳಿದುಕೊಂಡಿದ್ದಾನೆ. ಯಾರನ್ನು ಅವನು ರಕ್ಷಿಸಬೇಕಾಗಿತ್ತು ಆ ಜನರ ಬಳಿಗೆ ಹೋಗುತ್ತಾನೆ. ಅವರ ಪರಿಸ್ಥಿತಿಯನ್ನು ನೋಡಿ ಅವನ ಮನಸ್ಸು ಭಾರಗೊಳ್ಳುತ್ತದೆ. ಅವನ ಸಾಮರ್ಥ್ಯದೊಳಗೆ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡುತ್ತಾನೆ ಮತ್ತು ಶೋಚನೀಯವಾಗಿ ಸೋಲುತ್ತಾನೆ. ಯಾರಿಗೋಸ್ಕರ ಅವರ ರಕ್ಷಕನೆಂದು ಅವನು ತಿಳಿದುಕೊಂಡಿದ್ದನೋ ಅದೇ ಜನರು ಅವನನ್ನು ತಿರಸ್ಕರಿಸುತ್ತಾರೆ ಮತ್ತು ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ. ಆದರೂ ಅವನ ಸೇವೆಯ ಕರೆಯು ಅವನಲ್ಲೇ ಉಳಿಯುತ್ತದೆ. ಅವನು ರಕ್ಷಕನಾಗಬೇಕೆಂದು ಬಯಸುತ್ತಾನೆ. ಇಲ್ಲಿ ಮಿದ್ಯಾನರ ನಾಡಿನಲ್ಲಿ ಆ ಯಾಜಕನ ಹೆಣ್ಮಕ್ಕಳಿಗೆ ಆಗುವ ಅನ್ಯಾಯವನ್ನು ನೋಡಿ ಅವರಿಗೋಸ್ಕರ ಹೋರಾಡುತ್ತಾನೆ. ಆ ಕುರುಬರ ವಿರುದ್ಧವಾಗಿ ನಿಂತು ಜೆತ್ರೋ ಅಥವಾ ರೆಗುವೇಲ ಯಾಜಕನ ಹೆಣ್ಮಕ್ಕಳಿಗೆ ಸಹಾಯಕನಾಗಿ ಬಂದು ಅವರ ಕುರಿಗಳಿಗೆ ನೀರನ್ನು ಕುಡಿಸಿದನು. ನಾನು ಹೇಳಿದ್ದು ತಿಳಿಯಿತಲ್ಲವೇ? ಅವನ ಸೇವೆಯು ರಕ್ಷಕನಾಗಿ ಇದ್ದದ್ದು. ಯಾರನ್ನು ಅವನು ರಕ್ಷಿಸಬೇಕಿತ್ತು? ಆ ಜನರು ಅವನನ್ನು ತಿರಸ್ಕರಿಸಿದರು ಮತ್ತು ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ. ಅವನೊಂದು ಪರದೇಶಕ್ಕೆ ಬಂದು ಸೇರುತ್ತಾನೆ. ಅಲ್ಲಿಯ ಜನರನ್ನು ನೋಡುತ್ತಾನೆ. ಅಲ್ಲಿ ಆಗುವ ಅನ್ಯಾಯವನ್ನು ನೋಡಿ ಅವರ ಪರವಾಗಿ ನಿಂತು ಅವರನ್ನು ರಕ್ಷಿಸುತ್ತಾನೆ ಮತ್ತು ಅವರು ಅವನಲ್ಲಿ ಸ್ವೀಕರಿಸುವುದನ್ನು ನೋಡುತ್ತಾನೆ. ಹಾಲೆಲೂಯ.
ವಿಮೋಚನಕಾಂಡ ಅಧ್ಯಾಯ 2 ವಾಕ್ಯ 18. ಆ ನಂತರ ಹೆಣ್ಣು ಮಕ್ಕಳು ತಮ್ಮ ತಂದೆಯಾದ ರೆಗೂವೇಲನ ಬಳಿಗೆ ಬಂದಾಗ ಅವನು ಅವರಿಗೆ, ಏಕೆ ಈ ಹೊತ್ತು ಬೇಗ ಬಂದಿದಿರಲ್ಲ ಎಂದು ಕೇಳಿದನು. ಅದಕ್ಕೆ ಅವರು, ಐಗುಪ್ತದವನಾದೊಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಯಿಂದ ತಪ್ಪಿಸಿದಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು. ಆಗ ಅವನು ತನ್ನ ಮಕ್ಕಳಿಗೆ, ಅವನು ಎಲ್ಲಿದ್ದಾನೆ? ಏಕೆ ಆ ಮನುಷ್ಯನು ಬಿಟ್ಟು ಬಂದಿರಿ? ಅವನನ್ನು ಕರೆಯಿರಿ, ಅವನು ನಮ್ಮೊಂದಿಗೆ ಊಟ ಮಾಡಲೆಂದು ಹೇಳಿದನು. ಮೋಶೆಯು ಆ ಮನುಷ್ಯನೊಂದಿಗೆ ವಾಸ ಮಾಡಲು ಬಯಸಿದನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ರೆಗೂವೇಲನು ಕೇಳುತ್ತಾನೆ ತನ್ನ ಹೆಣ್ಮಕ್ಕಳಲ್ಲಿ, ಏಕೆ ಈ ಹೊತ್ತು ಬೇಗ ಬಂದಿದ್ದೀರಲ್ಲ? ಅವರು ಹೇಳುತ್ತಾರೆ, ಐಗುಪ್ತದವನಾದ ಒಬ್ಬ ಮನುಷ್ಯನು ನಮಗೆ ಸಹಾಯ ಮಾಡಿದನು. ಈ ಯಾಜಕನು 7 ಮಂದಿ ಹೆಣ್ಮಕ್ಕಳನ್ನು ಹೊಂದಿದ್ದನು ಹಾಗೂ ಒಂದು ಮಗನಿಗಾಗಿ ಕಾಯುತ್ತಿದ್ದನು. ಆವಾಗ ಅಕಸ್ಮಾತ್ತಾಗಿ ಒಬ್ಬನು ಸಹಾಯ ಮಾಡಲು ಬಂದದ್ದನ್ನು ಕೇಳುತ್ತಾನೆ ಮತ್ತು ಅವನು ಹೇಳುತ್ತಾನೆ, ಅವನನ್ನು ಮನೆಗೆ ಕರೆಯಿರಿ, ಅವನು ಬರಲಿ. ಮತ್ತು ಮೋಶೆಯು ಅವರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಮೋಶೆಯು ಆ ಮನುಷ್ಯನೊಂದಿಗೆ ವಾಸ ಮಾಡಲು ಬಯಸಿದನು. ಆ ಮನುಷ್ಯನು ಯಾರು? ಮಿದ್ಯಾನರ ಯಾಜಕ. ಮನೆ ತುಂಬ ವಿಗ್ರಹಗಳು, ಸರಿಯಲ್ಲವೇ? ದೇವರಿಗೆ ಮಿದ್ಯಾನರಲ್ಲಿ ಯಾಕೆ ಕೋಪ? ಯಾಕೆಂದರೆ ಬಾಲ್ ಬೇರನೊಡನೆ ಸಂಘಟಿತರಾಗಿದ್ದರು. ಯಾಕೆಂದರೆ ಇಸ್ರಾಯೇಲರು ಮಿದ್ಯಾನರ ಹೆಂಗಸರನ್ನು ಸೇರಿ ಬಾಲನನ್ನು ಆರಾಧಿಸಿದ್ದರು, ಸರಿಯಲ್ಲವೇ? ಈಗ ಇಲ್ಲಿ ಮೋಶೆಯು ಮಿದ್ಯಾನರ ಯಾಜಕನ ಮನೆಯನ್ನು ಸೇರಿಕೊಂಡಿದ್ದಾನೆ. ಮನೆ ತುಂಬ ವಿಗ್ರಹಗಳಿವೆ ಮತ್ತು ದೇವರ ವಾಕ್ಯವು ಹೇಳುತ್ತದೆ, ಮೋಶೆಯು ಅಲ್ಲಿ ಬದುಕಲು ಬಯಸಿದನು, ಸರಿಯಲ್ಲವೇ? ಹೌದು. ಒಂದು ಕಡೆಯಲ್ಲಿ ನೋಡಿದರೆ ಅವನ ಸ್ವಂತ ಜನರೇ ಅವನನ್ನು ತಿರಸ್ಕರಿಸಿದ್ದಾರೆ. ಅವನು ಅವರಿಂದ ಓಡಿ ಹೋಗಿದ್ದಾನೆ. ಅವನು ಭಾವಿಸಿದ್ದ ಅವನೊಬ್ಬ ರಕ್ಷಕನೆಂದು. ಮತ್ತು ಅವರ ಬಳಿ ಹೋದಾಗ ಅವರು ಅವನನ್ನು ತಿರಸ್ಕರಿಸಿದರು. ಭಯದಿಂದ ಓಡಿ ಹೋಗಿ ಸೇರಿದ ನಾಡಿನಲ್ಲಿ ಅವನನ್ನು ಸ್ವೀಕರಿಸಿದರು. ಅವನ ಅಲ್ಲಿ ಅಗತ್ಯವಿರುವುದನ್ನು ಕಂಡನು. ಅವನು ಅವರಿಗೆ ಬೇಕಾಗಿರುವುದನ್ನು ಕಂಡನು. ಆದುದರಿಂದ ತಕ್ಷಣವೇ ಅವನಲ್ಲಿದ್ದ ಎಲ್ಲ ರೀತಿಯ ಹಾಗೂ ಅವನೊಬ್ಬ ರಕ್ಷಕನೆಂಬ ಜ್ವಾಲೆಯು ಆರಿಹೋಯಿತು. ಅವನು ಅಲ್ಲೇ ಉಳಿಯಲು ಬಯಸಿದ. ಆ ವಿಗ್ರಹಗಳ ನಡುವೆ ಮಿದ್ಯಾನರ ಯಾಜಕನ ಮನೆಯಲ್ಲಿ, ಸರಿಯಲ್ಲವೇ? ಆಮೆನ್. ಆದುದರಿಂದ ನೀವು ಯಾರ ಸ್ವೀಕಾರತೆಯನ್ನು ಹುಡುಕುತ್ತೀರಿ? ಮೋಶೆ ತನ್ನ ಸ್ವಂತ ಜನರಿಂದ ತಿರಸ್ಕರಿಸಲ್ಪಟ್ಟ ಮೇಲೆ ಅವನು ಬೇರೆ ಯಾರಾದರೂ ಅವನನ್ನು ಸ್ವೀಕರಿಸುವುದನ್ನು ಬಯಸುತ್ತಾನೆ. ಆದುದರಿಂದ ಆ ನಾಡಿನಲ್ಲಿ ಆ ಜನರಿಗೆ ಅವನು ಬೇಕಾದನು ಮತ್ತು ಅವರು ಅವನನ್ನು ಸ್ವೀಕರಿಸಿದರು. ಅವನು ಅಲ್ಲಿ ಒಳ್ಳೆತನವನ್ನು ನೋಡಿದ, ಅವನಲ್ಲಿ ಸಂತುಷ್ಟನಾದ ಮತ್ತು ಆ ಸ್ಥಳದಲ್ಲೇ ಸಿಲುಕಿಕೊಂಡ. ನಾನೀಗ ನಿಮ್ಮನ್ನು ದೇವರ ವಾಕ್ಯದ ಬೇರೊಂದು ಭಾಗಕ್ಕೆ ಕೊಂಡೊಯ್ಯುತ್ತೇನೆ. ಆದಿಕಾಂಡ ಅಧ್ಯಾಯ 15 ವಾಕ್ಯ 13. ಆಗ ಯೆಹೋವನು ಅಬ್ರಹಾಮನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆಪಡುವರು. ಅವರನ್ನು ದಾಸರನ್ನಾಗಿ ಮಾಡಿಸಿಕೊಂಡ ಜನಾಂಗವನ್ನು ನಾನು ದಂಡಿಸಿದ ನಂತರ ಅವರು ಬಹಳ ಸಂಪತ್ತುಳ್ಳವರಾಗಿ
ಆ ದೇಶದಿಂದ ಬಿಡುಗಡೆಯಾಗಿ ಹೊರಟು ಬರುವರು. ನೀನಂತೂ ಸಮಾಧಾನದೊಡನೆ ಪೂರ್ವಿಕರ ಬಳಿಗೆ ಸೇರುವಿ, ಬಹಳ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯ 4ನೇ ತಲೆಮಾರಿನವರು ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದೀಪವು ಕಾಣಿಸಿ ಆ ತುಂಡುಗಳ ಮಧ್ಯದಲ್ಲಿ ಹಾದು ಹೋದವು. ಆಗ ಯೆಹೋವನು ಅಬ್ರಾಮನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರನ್ನು ದಾಸರನ್ನಾಗಿ ಮಾಡಿಸಿಕೊಂಡ ಜನಾಂಗವನ್ನು ನಾನು ದಂಡಿಸಿದ ನಂತರ ಅವರು ಬಹಳ ಸಂಪತ್ತುಳ್ಳವರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಹೊರಟು ಬರುವರು. ಎಷ್ಟು ವರ್ಷ? 400 ವರ್ಷ. ಯೆಹೋವನು ಅಬ್ರಾಮನಿಗೆ ಹೇಳುತ್ತಾನೆ, ನಿನ್ನ ಸಂತತಿಯವರು ದಾಸರಾಗುವರು, ಸರಿಯಲ್ಲವೇ? ಹೌದು. ವಿಮೋಚನಕಾಂಡ ಅಧ್ಯಾಯ 12 ವಾಕ್ಯ 40. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷ ವಾಸವಾಗಿದ್ದರು. 430 ವರ್ಷಗಳು ಕಳೆದ ನಂತರ ಅದೇ ದಿನದಲ್ಲಿಯೇ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಿದರು. ಇಸ್ರಾಯೇಲರು ತಲತಲಾಂತರಕ್ಕೂ ಯೆಹೋವನಿಗೆ ಜಾಗರಣೆಯನ್ನು ಆಚರಿಸಬೇಕಾದ ರಾತ್ರಿಯು ಇದೇ ಆಗಿದೆ. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲರು ಕೊನೆಗೂ ಅಲ್ಲಿ ದಾಸರಾದರು. 430 ವರ್ಷ, 400 ಮತ್ತು ಹೆಚ್ಚಾಗಿ 30 ವರ್ಷ, ಸರಿಯಲ್ಲವೇ? ಆಮೇನ್. ಮೋಸೆಯು 40 ವರ್ಷದವನಾಗಿದ್ದಾಗ ತನ್ನ ಸೇವೆಯ ಕರೆಯನ್ನು ಗುರುತಿಸಿಕೊಂಡ ಮೊದಲನೆಯ ದಿನ ಐಗುಪ್ತದವನನ್ನು ಕೊಂದು ಮರಳಲ್ಲಿ ಹೂತಿಡುತ್ತಾನೆ. 2ನೇ ದಿನ ಹೋದಾಗ ಇಬ್ರಿಯರು ತಮ್ಮೊಳಗೆ ಜಗಳವಾಡುವುದನ್ನು ನೋಡಿ ಮಧ್ಯಪ್ರವೇಶಿಸುತ್ತಾನೆ. ಆಗ ಅವರು ಪ್ರಶ್ನಿಸುತ್ತಾರೆ, ನಮ್ಮ ಮೇಲೆ ನ್ಯಾಯಾಧಿಪತಿಯಾಗಿ ಯಾರು ನಿನ್ನನ್ನು ನೇಮಿಸಿದರು? ನಮ್ಮನ್ನು ಕೊಲ್ಲುತ್ತೀಯಾ ಎಂದು ಪ್ರಶ್ನಿಸಿದಾಗ ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ. ಅಲ್ಲಿಂದ ಒಬ್ಬ ಮಿದ್ಯಾನರ ಯಾಜಕನ ಮನೆ ಸೇರುತ್ತಾನೆ. ಅವನಲ್ಲಿ ಎಷ್ಟು ವರ್ಷ ಇರುತ್ತಾನೆ? 40 ವರ್ಷ. ಆ ಜೀವನದ ಪ್ರಕ್ರಿಯೆಯಲ್ಲಿ ಅವನು ಅಲ್ಲಿ ಸಂತುಷ್ಟನಾಗಿ ಜೀವಿಸುತ್ತಿದ್ದ ಮತ್ತು ಆ ಪ್ರಕ್ರಿಯೆಯಲ್ಲಿ ಇಸ್ರಾಯೇಲರು ಅಲ್ಲಿಯೇ ಸಿಕ್ಕಿಕೊಂಡಿದ್ದರು ಮತ್ತು ಅವರ ಬಿಡುಗಡೆಯು ಇನ್ನೂ 30 ವರ್ಷ ವಿಳಂಬವಾಯಿತು. ಅವರಿಗೆ ಬಿಡುಗಡೆ, ರಕ್ಷಣೆಯನ್ನು ನೀಡಬೇಕಾದ ಮನುಷ್ಯನು ಮಿದ್ಯಾನರ ಯಾಜಕನ ಮನೆಯಲ್ಲಿ ಸಂತುಷ್ಟನಾಗಿ ಜೀವಿಸುತ್ತಿದ್ದ. ಹೌದು, ಅವರಿಗೆ ಬಿಡುಗಡೆ, ರಕ್ಷಣೆಯನ್ನು ನೀಡಬೇಕಾದ ಮನುಷ್ಯನು ಮಿದ್ಯಾನರ ಯಾಜಕನ ಮನೆಯಲ್ಲಿ ಸಂತುಷ್ಟನಾಗಿ ಜೀವಿಸುತ್ತಿದ್ದ. ಈಗ ಇಲ್ಲಿ ನೀವು ಯಾರ ಜೊತೆ ವಾಸಿಸ್ತೀರಿ ಎಂಬುದು ಮುಖ್ಯ. ಯಾರ ಜೊತೆ ನೀವು ಊಟ ಮಾಡುತ್ತೀರಿ ಎಂಬುದು ಮುಖ್ಯ. ನಿಮ್ಮ ಸುತ್ತಲೂ ಇರುವ ವಾತಾವರಣವು ಮುಖ್ಯವಾದುದು. ರೆಗುವೇಲನು ಮೋಸೆಯನ್ನು ಅವರ ಜೊತೆ ರೊಟ್ಟಿ ತಿನ್ನಲು ಆಹ್ವಾನಿಸಿದನು. ಒಂದು ದಿನ ಊಟ ಮಾಡಲು ಕುಳಿತುಕೊಂಡನು ಮತ್ತು ಅಲ್ಲೇ ಸಿಲುಕಿಕೊಂಡನು. ಅವನು ಹಿಂತಿರುಗಿ ಹೋಗಲಿಲ್ಲ, ಸರಿಯಲ್ಲವೇ? ಹೌದು. ರೆಗುವೇಲನ ಮನೆಗೆ ಒಂದು ದಿನ ಊಟಕ್ಕೆ ಬಂದಿದ್ದವನು ಅಲ್ಲೇ ಸಿಲುಕಿಕೊಂಡನು. ಆ ಮನೆಯಲ್ಲಿ 40 ವರ್ಷ ಉಳಿದನು. ಯಾರ ಮನೆ?
ಮಿದ್ಯಾನರ ಯಾಜಕನ ಮನೆ. ಮಿದ್ಯಾನರು ಏನು ಮಾಡುತ್ತಿದ್ದರು? ಅವರು ಇಸ್ರಾಯೇಲರ ಫಸಲನ್ನು ತಿನ್ನುತ್ತಿದ್ದರು. ಇಸ್ರಾಯೇಲರು ಬಿತ್ತಲು ಪ್ರಾರಂಭಿಸಿದಾಗಿನಿಂದ ಬಂದು ಕೊಯ್ಲಿನವರೆಗೆ ಉಳಿದು ಅವರೆಲ್ಲ ಫಸಲನ್ನು ದೋಚಿಕೊಂಡೊಯ್ಯುತ್ತಿದ್ದರು. ಇಲ್ಲಿ ಒಬ್ಬ ಮಿದ್ಯಾನರ ಯಾಜಕನು ಇಸ್ರಾಯೇಲರ ರಕ್ಷಕನನ್ನು ಹಿಡಿದಿಟ್ಟುಕೊಂಡು ಅವರ ಬಿಡುಗಡೆಯನ್ನು 40 ವರ್ಷ ವಿಳಂಬವಾಗುವಂತೆ ಮಾಡುತ್ತಾನೆ. ಅವರ ವಿಧಿಯನ್ನು, ಹೌದು, ಅವನಿಂದಾಗಿ ಇಸ್ರಾಯೇಲರು ಹೆಚ್ಚಿನ 30 ವರ್ಷ ದಬ್ಬಾಳಿಕೆಗೆ ಒಳಪಡಬೇಕಾಯಿತು. ಸರಿಯಲ್ಲವೇ? ಆಮೇನ್. ಯಾರ ವಾತಾವರಣ, ಯಾರ ಜೊತೆ ಸಹವಾಸದಿಂದ ಇದ್ದೀರಿ? ನೀವು ಯಾರ ಜೊತೆ ಸಿಲುಕಿಕೊಂಡಿದ್ದೀರಿ? ಅದು ಮುಖ್ಯವಾದ ವಿಷಯವಾಗಿದೆ. ಮೋಶೆಯು ಭಾವಿಸಿದ ತಾನು ರಕ್ಷಕನೆಂಬ ಸೇವೆಗೆ ಸೇರಿದ್ದೇನೆ, ನ್ಯಾಯವನ್ನು ಸ್ಥಾಪಿಸಿದೆನೆಂದು. ಆದರೆ ದೇವರು ಅವನನ್ನು ಅದನ್ನು ಮಾಡಲು ಕರೆದಿದ್ದಾನೆಯೇ ಅಥವಾ ಅದನ್ನು ಮಾಡಲು ಹೇಳಿದ್ದಾನೆಯೇ? ಅಥವಾ 7 ಮಂದಿ ಸುಂದರವಾದ ಹುಡುಗಿಯರನ್ನು ನೋಡಿ ಅವನು ಅದನ್ನು ಮಾಡಿದ್ದಾನೆಯೇ? ಅದಕ್ಕೋಸ್ಕರ ಉದ್ದವಾದ 30 ವರ್ಷದ ಬೆಲೆಯನ್ನು ನೀಡಬೇಕಾಯಿತು. ಸರಿಯಲ್ಲವೇ? ಆಮೇನ್. ಯಾವುದೇ ಸ್ಥಳವನ್ನು ಸೇರುವಾಗ, ಯಾರ ಜೊತೆಯನ್ನು ಮಾಡುವಾಗ, ಅಲ್ಲಿಯ ಕೆಲವು ಹೊದಿಕೆಯು ನಿಮ್ಮನ್ನು ಕುರುಡರನ್ನಾಗಿಸಿ ಅಲ್ಲೇ ಸಿಲುಕಿಸಿಕೊಳ್ಳಬಹುದು. ಅಥವಾ ಸಿಕ್ಕಿಕೊಂಡು, ಹೇಗೆ ಮೋಶೆಯು ತನ್ನ ಸ್ವಂತ ಜನರಿಗೋಸ್ಕರ, ಇಸ್ರಾಯೇಲರಿಗೋಸ್ಕರ ಇದ್ದ ಎಲ್ಲ ಅನುರಕ್ತದ ಜ್ವಾಲೆಯನ್ನು ಕಳೆದುಕೊಂಡನು, ಹೇಗೆ ಅವನ ಮೊದಲ ದಿನ ಐಗುಪ್ತನನ್ನು ಕೊಂದಿದವನು, ಅದೇ ಮೋಶೆಯು ಈಗ ಮಿದ್ಯಾನರ ಯಾಜಕನ ಮನೆಯಲ್ಲಿ ಆರಾಮವಾಗಿದ್ದಾನೆ. ಅವನ ಉದ್ದೇಶವನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ. ಅವನಿಗಿದ್ದ ಆ ಜ್ವಾಲೆಯು ಸಂಪೂರ್ಣವಾಗಿ ನಾಶವಾಗಿದೆ. ಅದರ ಬಗ್ಗೆ ಯೋಚನೆ ಸಹ ಇಲ್ಲದಂತೆ ತಾನಾಗಿ ತನ್ನ ಜನರಿಗೋಸ್ಕರ ಅಪಾಯವನ್ನು ಎದುರಿಸಲು ತಯಾರಿದ್ದವನು, ಅವನ ಜೀವವನ್ನೇ ಪಣಕ್ಕಿಡಲು ತಯಾರಿದ್ದವನು. ಇದ್ದಕ್ಕಿಂತಂತೆ ಅವನಲ್ಲಿದ್ದ ಆ ಉತ್ಸಾಹ, ಭಾರ ಎಲ್ಲವೂ ನಾಶವಾಗಿ ಹೋಯಿತು. ಸರಿಯಲ್ಲವೇ? ಸ್ವಾಭಾವಿಕವಾದ ಪ್ರೀತಿ, ಅವನನ್ನು ಸ್ವೀಕರಿಸಿದ ಆ ರೀತಿಯು, ಅವನ ವಿಧಿ ಅಥವಾ ಗುರಿ ಮತ್ತು ಅವನ ಕರಗಿದ್ದ ಆ ಅನುರಕ್ತತೆಯು ಕಳೆದು ಹೋಯಿತು. ದೇವರಿಗೆ ಅವನ ಮೇಲಿದ್ದ ಉದ್ದೇಶ ಅಥವಾ ಅದು ವಿಳಂಬವಾಯಿತು. ಸರಿಯಲ್ಲವೇ? 1-2 ವರ್ಷವಲ್ಲ, ಉದ್ದನೆಯ 30 ವರ್ಷಗಳು. ಮೋಶೆಯು 40 ವರ್ಷ ಆ ಯಾಜಕನ ಮನೆಯಲ್ಲಿ ಸಿಲುಕಿಕೊಂಡನು. ಜೀವನವು ವಿಳಂಬಿತಗೊಂಡಿತು, ವಿಧಿಗಳು ವಿಳಂಬಿತವಾದವು. ಯಾಕೆ? ಒಂದೇ ಒಂದು ಭೇಟಿ ಅಥವಾ ಸಹಾಯ ಮಾಡಿದ್ದ ಆ ಒಂದು ಕಾರ್ಯ, ನ್ಯಾಯವನ್ನು ನೀಡಲು ಬಯಸಿದ ಆ ಕಾರ್ಯ, ಯಾರಿಗೊಬ್ಬರಿಗೆ ಸಹಾಯ ಮಾಡಲು ಹೋಗಿ ಉದ್ದನೆಯ 30 ವರ್ಷಗಳನ್ನು ವ್ಯರ್ಥಗೊಳಿಸಬೇಕಾಯಿತು. ವಿಳಂಬಗೊಳಿಸುವ ಆತ್ಮ ಅವನ ಜೀವನದ 30 ವರ್ಷಗಳನ್ನು ವ್ಯರ್ಥಗೊಳಿಸಿದವು. ಸರಿಯಲ್ಲವೇ? ಅವನದೊಬ್ಬನದೇ ಅಲ್ಲ, ಇಡೀ ಇಸ್ರಾಯೇಲ್ ದೇಶದ್ದೇ. ಮೋಶೆಯು ಒಬ್ಬ ರಕ್ಷಕನ ಸೇವೆಯನ್ನು ಮಾಡುತ್ತಾನೆಂದು ತಿಳಿದು ತೃಪ್ತಿಪಟ್ಟಿರಬಹುದು, ಆದರೆ ಅದು ತಪ್ಪಾದ ಸ್ಥಳವಾಗಿತ್ತು. ತಪ್ಪಾದ ಜನರಿಗೆ ಅವನು ಅಲ್ಲಿ ಸ್ವೀಕಾರತೆಯನ್ನು ಪಡೆದಿರಬಹುದು. ಆದ್ದರಿಂದ ಅವನಲ್ಲಿ ಸಂತುಷ್ಟನಾಗಿದ್ದ, ಆ ದಾರಿಯಲ್ಲಿ ಆನಂದಭರಿತನಾಗಿದ್ದ.
ಅಲ್ಲಿಯ ಜನರು ನೀಡಿದ ಪ್ರೀತಿ ಮತ್ತು ಸ್ವೀಕಾರದಿಂದಾಗಿ. ಹೌದು, ಜನರ ಪ್ರೀತಿ, ಸ್ನೇಹಿತರ ಪ್ರೀತಿ, ನಿಮ್ಮ ಸಂಬಂಧಿಕರ ಪ್ರೀತಿ, ನಿಮ್ಮ ಸುತ್ತಮುತ್ತಲಿನವರ ಪ್ರೀತಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ಸಿಲುಕಿಕೊಳ್ಳುವಂತೆ ಮಾಡುತ್ತದೆ ಮತ್ತು ನಿಮ್ಮ ವಿಧಿಯನ್ನು, ನಿಮ್ಮ ನಿರ್ದಿಷ್ಟ ಸ್ಥಾನವನ್ನು ಸೇರದಂತೆ ತಡೆಯುತ್ತದೆ. ಮನುಷ್ಯನ ಸ್ವಾಭಾವಿಕವಾದ ಪ್ರೀತಿ ನಿಮ್ಮನ್ನು ತಡೆ ಹಿಡಿಯುತ್ತದೆ. ಆಮೇನ್. ಜನರ ಸಂಭ್ರಮಾಚರಣೆ. ರೆಗುವೇಲನು ಸಂಭ್ರಮ ಪಟ್ಟಿರಬಹುದು. ಮಗನು ಮನೆಗೆ ಬರುತ್ತಿದ್ದಾನೆ. 7 ಸಲದ ಪ್ರಯತ್ನದಲ್ಲಿ ಅವನಿಗೆ ಹೆಣ್ಮಕ್ಕಳು ಮಾತ್ರ ಸಿಕ್ಕಿದವು. ಅವನ ಹಿಂಡನ್ನು ನೋಡಿಕೊಳ್ಳಲು ಅವನೊಬ್ಬ ಗಂಡಸನ್ನು ಎದುರು ನೋಡುತ್ತಿದ್ದ ಮತ್ತು ಒಬ್ಬ ಐಗುಪ್ತದವನು ಕುರುಬರಿಗೆ ಎದುರು ನಿಲ್ಲಲು ಶಕ್ತಿವಂತನೂ ಬಲವಂತನೂ ಆದವನು. ಆದುದರಿಂದ ಅವನು ಸಂಭ್ರಮಿಸುತ್ತಾನೆ. ಹೌದು, ಪ್ರಪಂಚದ ಜನರು ನಿಮ್ಮಲ್ಲಿ ಸಂಭ್ರಮಿಸಬಹುದು, ಆದರೆ ನಿಮ್ಮಿಂದ ಏನನ್ನಾದರೂ ಅವರು ಕಸಿದುಕೊಳ್ಳುತ್ತಾರೆ. ತಪ್ಪಾದ ಜನರ ಗುಂಪು ನಿಮ್ಮಲ್ಲಿ ಸಂಭ್ರಮಿಸಬಹುದು, ಆದರೆ ಅವರು ನಿಮ್ಮಿಂದ ಏನನ್ನಾದರೂ ಕದಿಯುತ್ತಾರೆ. ಆದುದರಿಂದ ಪ್ರಪಂಚದ ಜನರ ಮೆಚ್ಚುಗೆ ಮತ್ತು ನಿಮ್ಮೊಡನೆ ಅವರು ಆಚರಿಸುವ ಸಂಭ್ರಮವು ನಿಮ್ಮ ವಿಧಿಯನ್ನು ಕದಿಯಬಹುದು. ಆದುದರಿಂದ ಯಾರು ನಿಮ್ಮೊಡನೆ ಸಂಭ್ರಮಿಸುತ್ತಾರೆಂದು ನೋಡಿಕೊಳ್ಳಿ, ಜಾಗ್ರತೆಯಾಗಿರಿ. ಯಾರು ನಿಮ್ಮನ್ನು ಹೊಗಳಿ ಬೆಟ್ಟಕ್ಕೇರಿಸುತ್ತಾರೆಂದು ಸರಿಯಲ್ಲವೇ? ಮತ್ತು ಯಾರು ನಿಮಗೆ ಅಭಿನಂದನೆಗಳನ್ನು ನೀಡುತ್ತಾರೆಂದು ನೋಡಿಕೊಳ್ಳಿ. ಆಮೇನ್. ನಿಮ್ಮ ಗುರುತಿಸುವಿಕೆಯು ಕ್ರಿಸ್ತನಲ್ಲಿ ಇಲ್ಲವಾದರೆ, ಕ್ರಿಸ್ತನಲ್ಲಿ ನೀವು ಯಾರೆಂದು ತಿಳಿದು ಸುರಕ್ಷಿತರಾಗಿಲ್ಲವಾದರೆ, ಆವಾಗ ಜನರು ನಿಮ್ಮನ್ನು ತಿರಸ್ಕರಿಸಿದರೆ ನೀವು ಎಲ್ಲಿ ಅದು ಸಿಗುತ್ತದೆಂದು ಹುಡುಕಿಕೊಂಡು ಹೋಗುತ್ತೀರಿ, ಸರಿಯಲ್ಲವೇ? ಜನರು ಕ್ರಿಸ್ತನೊಡನೆ ಆಳವಾದ ಸಂಬಂಧವನ್ನು ಹೊಂದದಿದ್ದರೆ, ದೇವರ ವಾಕ್ಯದಲ್ಲಿ ಅವರು ಆಳವಾಗಿ ಬೇರೂರದೇ ಇದ್ದರೆ, ಅವರು ಕ್ರಿಸ್ತನೊಡನೆ ಗುರುತಿಸಿಕೊಳ್ಳದಿದ್ದರೆ, ಅನೇಕ ಸಲ ಜನರು ನಿಮ್ಮನ್ನು ತಿರಸ್ಕರಿಸಿದಾಗ, ನಿಮ್ಮ ನೋವಿಗೆ ಕಾರಣರಾದಾಗ, ನೀವು ನಿಮ್ಮದೇ ಸಮಾಧಾನಕ್ಕಾಗಿ, ಆರಾಮಕ್ಕಾಗಿ ತಪ್ಪಾದ ಜನರ ಗುಂಪಿನ ಬಳಿ ಹೋಗುತ್ತೀರಿ. ಮೋಶೆಯು ಐಗುಪ್ತದವನಾಗಿ ಬೆಳೆದ. ಅವನಿಗೆ ಇಸ್ರಾಯೇಲರ ಸಂಪ್ರದಾಯದ ಬಗ್ಗೆ ಏನೂ ತಿಳಿದಿಲ್ಲ. ಇಸ್ರಾಯೇಲರ ದೇವರ ಬಗ್ಗೆ ಆಗಲಿ, ಇಸ್ರಾಯೇಲರ ಮೇಲೆ ದೇವರು ಕೊಟ್ಟ ಯಾವುದೇ ಆಜ್ಞೆಯ ಬಗ್ಗೆ ಅವನಿಗೆ ತಿಳಿದಿಲ್ಲ. ಯಾಕೆಂದರೆ ಇಬ್ರಿಯರಂತೆ ಬೆಳೆಯಲು ಅವನಿಗೆ ಇಬ್ರಿಯ ತಂದೆ ತಾಯಿ ಇರಲಿಲ್ಲ. ಅವನು ಐಗುಪ್ತನಂತೆ ಬೆಳೆದನು, ಫರೋಹನ ಮಗಳ ಮನೆಯಲ್ಲಿ, ಸರಿಯಲ್ಲವೇ? ಆದುದರಿಂದ ವಿಗ್ರಹಗಳನ್ನು ನೋಡಿ ವಿಗ್ರಹಗಳ ಜೊತೆ ಇದ್ದುದರಿಂದ ಮಿದ್ಯಾನರ ವಿಗ್ರಹಗಳನ್ನು ನೋಡಿ ಅವನು ಅಲ್ಲಿ ಆರಾಮವಾಗಿದ್ದ. ಆದುದರಿಂದ ನಿಮ್ಮ ಗುರುತಿಸುವಿಕೆಯು ದೇವರ ವಾಕ್ಯವನ್ನು ಹೊಂದಿಕೊಂಡಿಲ್ಲವಾದರೆ, ಅನೇಕ ಸಲ ಜನರು ನಿಮ್ಮನ್ನು ತಿರಸ್ಕರಿಸುವಾಗ ನೀವು ತಪ್ಪು ಸ್ಥಳದಲ್ಲಿ ಕೊನೆಗೊಳ್ಳುತ್ತೀರಿ ಅಥವಾ ತಪ್ಪಾದ ಜಾಗವನ್ನು ಸೇರುತ್ತೀರಿ. ಅನೇಕ ಸಲ ಜನರು ತಪ್ಪಾದ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಅಕಸ್ಮಾತ್ತಾಗಿ ಅವರನ್ನು ಯಾರೋ ಒಬ್ಬರು ಸ್ವೀಕರಿಸುವುದು ಮತ್ತು ಅವರಲ್ಲಿ ಪ್ರೀತಿಯನ್ನು ಅನುಭವಿಸುತ್ತಾರೆ. ಹೇಗೆ ಮೋಶೆಯು ರೆಗುವೇಲನ ಮಗಳನ್ನು ಮದುವೆಯಾಗುತ್ತಾನೆ, ಹಾಗೆ ಅವರು ಇಸ್ರಾಯೇಲರಿಗೆ ಏನಾಗಿದ್ದಾರೆ? ಶತ್ರುಗಳಾಗಿದ್ದಾರೆ. ಅವರ ಫಸಲನ್ನು ತಿನ್ನಲು, ಅವರನ್ನು ನಾಶ ಮಾಡಲು ಕಾಯುವವರು. ಇಸ್ರಾಯೇಲರ ರಕ್ಷಕನಾಗಿದ್ದ ಮೋಶೆಯು ಮಿದ್ಯಾನರ ಯಾಜಕನ ಮಗಳನ್ನು ಹೋಗಿ ಮದುವೆಯಾಗುತ್ತಾನೆ, ಸರಿಯಲ್ಲವೇ? ಯಾಕೆ? ಒಂದು ಕಡೆಯ ತಿರಸ್ಕಾರ
ಮತ್ತು ಇನ್ನೊಂದು ಕಡೆಯ ಸ್ವೀಕಾರ. ಮಿದ್ಯಾನರು ಸಂಭ್ರಮಿಸಿದರು, ಇಸ್ರಾಯೇಲರು ತಿರಸ್ಕರಿಸಿದರು. ಇಸ್ರಾಯೇಲರು ಪ್ರಶ್ನಿಸಿದರು, ನಮ್ಮ ಮೇಲೆ ನ್ಯಾಯಾಧಿಪತಿಯಾಗಿ ನಿನ್ನನ್ನು ಇಟ್ಟವರು ಯಾರೆಂದು. ಇಲ್ಲಿ ರೆಗುವೇಲ ಮತ್ತು ಅವನ ಮಕ್ಕಳು ಒಬ್ಬ ಮನುಷ್ಯನಿಗಾಗಿ ಕಾಯುತ್ತಿದ್ದರು. ಆದುದರಿಂದ ನೀವು ಎಲ್ಲಿ ನಿಮ್ಮ ಆರಾಮವನ್ನು ಕಂಡುಕೊಳ್ಳುತ್ತೀರಿ? ನೀವು ಎಲ್ಲಿ ನಿಮ್ಮ ಸ್ವೀಕಾರವನ್ನು ಕಂಡುಕೊಳ್ಳುತ್ತೀರಿ? ಯಾರ ಮಾತಿನ ಮೇಲೆ ನೀವು ಹೊಂದಿಕೊಂಡಿದ್ದೀರಿ ಅಥವಾ ಸಾಂತ್ವನ ಪಡುತ್ತೀರಿ? ಅದು ಮುಖ್ಯವಾಗಿದೆ. ನೀವೆಲ್ಲಿ ನಿಮ್ಮ ಆರಾಮತೆಯನ್ನು ಕಂಡುಕೊಳ್ಳುತ್ತೀರಿ? ಅದು ಮುಖ್ಯವಾಗಿದೆ. ಅವರು ದೇವರನ್ನು ಹೊಂದಿಕೊಂಡಿಲ್ಲವಾದರೆ, ಮನುಷ್ಯನನ್ನು ಹೊಂದಿಕೊಂಡಿದ್ದರೆ ಒಂದಲ್ಲ ಒಂದು ದಿನ ನೀವು ಖಂಡಿತವಾಗಿಯೂ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಸಾಂತ್ವನವು ಮನುಷ್ಯನ ಮೇಲೆ, ಅವನ ಕಾರ್ಯದ ಮೇಲೆ, ಅವನ ಭರವಸೆಯ ಮೇಲೆ ಹೊಂದಿಕೊಂಡಿದ್ದರೆ, ದೇವರ ಮೇಲೆ ಹೊಂದಿಕೊಂಡಿಲ್ಲವಾದರೆ ನೀವು ಖಂಡಿತವಾಗಿಯೂ ಸಿಲುಕಿಕೊಳ್ಳುತ್ತೀರಿ ಮತ್ತು ನೀವು ನಿಮ್ಮ ನಿರ್ದಿಷ್ಟ ಸ್ಥಾನವನ್ನು ವಿಧಿಯನ್ನು ಸೇರುವುದು ವಿಳಂಬವಾಗುತ್ತದೆ. ದೇವರಿಗೆ ನಿಮ್ಮ ಮೇಲಿದ್ದ ಉದ್ದೇಶ, ಆತನು ನಿಮ್ಮೊಳಗೆ ಹಾಕಿದ ಆ ಉದ್ದೇಶವನ್ನು ನಿಮ್ಮ ವೈರಿಯು ಕದಿಯುತ್ತಾನೆ. ಇಸ್ರಾಯೇಲರ ಜೀವನದಲ್ಲಿ ಅವರು ಬಿತ್ತಿದ್ದನ್ನು ನಿಜವಾಗಿಯೂ ಮಿದ್ಯಾನರು ಬಂದು ಅದನ್ನು ತಿಂದು ಬಿಡುತ್ತಿದ್ದರು. ಇಲ್ಲಿ ಜೀವನದ 30 ವರ್ಷವನ್ನು ತಿಂದು ಬಿಟ್ಟರು, ಸರಿಯಲ್ಲವೇ? ಒಂದು ವೇಳೆ ನೀವು ತಿರಸ್ಕರಿಸಲ್ಪಟ್ಟರೆ ಯಾರ ಸಮಾಧಾನವನ್ನು ಹುಡುಕುತ್ತೀರಿ? ಸಮಾಧಾನಕ್ಕಾಗಿ, ಸಾಂತ್ವನಕ್ಕಾಗಿ ಯಾರನ್ನು ನೋಡುತ್ತೀರಿ? ಅದು ಮುಖ್ಯವಾಗಿದೆ. ಜನರ ಸ್ವೀಕಾರತೆಯು ಆ ಗಳಿಗೆಯಲ್ಲಿ ನಿಮಗೆ ಆರಾಮವನ್ನು ನೀಡಬಹುದು, ಆದರೆ ಅದು ನಿಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳುತ್ತದೆ. ನಿಮ್ಮ ವಿಧಿ, ನಿಮ್ಮ ಸಮಯ. ಮೋಶೆಯು ಒಂದು ದಿನ ಅವರ ಜೊತೆ ಸೇರಿಕೊಂಡ ಮತ್ತು ಭಾವಿಸಿದ ಆ ಹೆಣ್ಮಕ್ಕಳಿಗೆ ಸಹಾಯ ಮಾಡಿದ್ದಕ್ಕಾಗಿ ಎಂದು. ಇಸ್ರಾಯೇಲರಿಗೆ ಮೋಶೆಯು ಒಬ್ಬ ಕುರುಬನಾಗಿ ಆರಿಸಲ್ಪಟ್ಟವನು. ಈಗ ಅವನು ತಪ್ಪಾದ ಮಂದೆಯನ್ನು ಮೇಯಿಸುತ್ತಿದ್ದಾನೆ. ಮಿದ್ಯಾನರ ಮಂದೆಗಳಿಗೆ ನೀರನ್ನು ಹಾಯಿಸುತ್ತಿದ್ದಾನೆ. 40 ವರ್ಷ ಮಿದ್ಯಾನರ ಮಂದೆಗಳನ್ನು ಮೇಯಿಸುತ್ತಿದ್ದನು, ಅವರಿಗಾಗಿ ನೀರನ್ನು ಹಾಯಿಸುತ್ತಿದ್ದನು. ಆದರೆ ಇಸ್ರಾಯೇಲರ ಕುರುಬನಾಗಲು ಅವನು ಆರಿಸಲ್ಪಟ್ಟವನು. ಆದರೆ ಇಲ್ಲಿ ಅಕ್ಷರಶಃ ಮಿದ್ಯಾನರ ಯಾಜಕನ ಮಂದೆಗಳನ್ನು ಮೇಯಿಸುತ್ತಿದ್ದಾನೆ, ಸರಿಯಲ್ಲವೇ? ಅವನು ಒಂದು ದಿನದ ಊಟಕ್ಕಾಗಿ ಹೋದವನು, ಅದು ಅವನ ಶಾಶ್ವತ ನೆಲೆಯಾಯಿತು. ಅದೇ ರೀತಿ ಕೆಲವೊಂದು ಸ್ಥಳಗಳಲ್ಲಿ ಜನರು ಸಿಲುಕಿಕೊಳ್ಳುತ್ತಾರೆ. ನೀವು ಬೇರೆಲ್ಲಾದರೂ ಸಂತುಷ್ಟರಾಗಿದ್ದರೆ ನಿಮ್ಮ ಕರೆಯ ಸೇವೆಯಲ್ಲಿ ನೀವು ಸಂತುಷ್ಟರಾಗಿರುವುದಿಲ್ಲ, ಹಾಗೂ ನಿಮ್ಮ ಸೇವೆಯಲ್ಲಿ ಸಂತುಷ್ಟರಾಗಲು ವಿಫಲರಾಗುತ್ತೀರಿ. ಯಾಕೆಂದರೆ ಬೇರೆಲ್ಲೋ ಒಂದು ಕಡೆ ನೀವು ಸಂತುಷ್ಟತೆಯನ್ನು ಕಂಡುಕೊಂಡಿದ್ದೀರಿ. ಮೋಶೆಯು ಆ ಸ್ಥಳದಲ್ಲಿ ಸಂತುಷ್ಟನಾಗಿದ್ದ ಮತ್ತು ಅಲ್ಲೇ ಉಳಿದ. ಹೌದು, ಒಂದು ಸಮಯದಲ್ಲಿ ಇಸ್ರಾಯೇಲರ ಬಿಡುಗಡೆಗಾಗಿ ಹಾತೊರೆಯುತ್ತಿದ್ದನು. ಇಸ್ರಾಯೇಲರ ಮೇಲಾಗುವ ದಬ್ಬಾಳಿಕೆಯ ಭಾರವನ್ನು ಹೊತ್ತಿದ್ದರೂ ಈಗ ಅವನು ಆ ಮನೆಯಲ್ಲಿ ಸಂತುಷ್ಟನಾಗಿದ್ದ. ನೀವು ತಪ್ಪಾದ ಸಂಘದಿಂದ ಸಂತುಷ್ಟರಾಗಿರಲು ಸಾಧ್ಯವಿಲ್ಲ. ಜೀವನದಲ್ಲಿನ ತಪ್ಪಾದ ವಿಷಯಗಳೊಂದಿಗೆ ಸಂತುಷ್ಟರಾಗಿರಲು ಸಾಧ್ಯವಿಲ್ಲ. ನೀವು ನಿಮ್ಮ ಉದ್ಯೋಗದಲ್ಲಿ ಸಂತುಷ್ಟರಾಗಿರಲು ಸಾಧ್ಯ. ಅದೇ ರೀತಿ ಪ್ರಾಪಂಚಿಕವಾದ ಅನೇಕ ವಿಷಯಗಳು ನಿಮ್ಮನ್ನು ಸಂತುಷ್ಟರನ್ನಾಗಿಸಬಹುದು, ಧನ, ಸಂಪತ್ತು ಮುಂತಾದವುಗಳು. ಆದರೆ ಅವುಗಳು ದೇವರಿಗೆ ನಿಮ್ಮ ಮೇಲಿದ್ದ ಉದ್ದೇಶವನ್ನು ಕದಿಯಬಹುದು.
ಮೋಸೆ ಕುರಿಮಂದಿಗಳನ್ನು ಮೇಯಿಸಿ ಅವುಗಳಿಗೆ ನೀರನ್ನು ಹಾಯಿಸಿ ಅವುಗಳನ್ನು ನೋಡಿಕೊಂಡು ಸಂತುಷ್ಟನಾಗಿದ್ದ. ಆದರೆ ಅದು ದೇವರಿಗಾಗಿ ಅವನಿಗಿದ್ದ ಅನುರಾಗವನ್ನು ಕಳೆದುಕೊಳ್ಳುವಂತೆ ಮಾಡಿತು. ಹೌದು, ಅನೇಕ ವಿಷಯಗಳು, ಲೌಕಿಕತೆ, ಉದ್ಯೋಗ, ಸಂಪತ್ತು, ಜನರು ನಿಮಗೆ ಸಂತುಷ್ಟರನ್ನಾಗಿಸಬಹುದು. ಆದರೆ ದೇವರಿಗಾಗಿದ್ದ ಆ ಅನುರಕ್ತತೆಯನ್ನು ಕಸಿದುಕೊಳ್ಳುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಮೋಸೆಯು ಮಿದ್ಯಾನ್ ನಾಡಿನಲ್ಲಿ ವಾಸವಾಗಿದ್ದನು. ಆದರೆ ಎಷ್ಟು ಕಾಲ ವಾಸವಾಗಿದ್ದನೆಂದು ಹೇಳುವುದಿಲ್ಲ. ಆದರೆ ಒಂದು ದಿನ ಮಿದ್ಯಾನರ ಯಾಜಕನ ಹೆಣ್ಮಕ್ಕಳನ್ನು ಭೇಟಿಯಾಗುತ್ತಾನೆ. ಅಲ್ಲಿಯವರೆಗೆ ಅವನು ಎಲ್ಲಿ ವಾಸವಾಗಿದ್ದ, ಯಾವ ಸ್ಥಳ, ಯಾವ ಗುಹೆ ನಮಗೆ ಗೊತ್ತಿಲ್ಲ. ಆದರೆ ಒಮ್ಮೆಲೆ ಒಂದು ಆರಾಮದಾಯಕ ಸ್ಥಳವನ್ನು ಕಂಡುಕೊಂಡ. ಅದೇ ರೀತಿ ಈ ಲೋಕದ ಆರಾಮದಾಯಕ ಜೀವನ ನಿಮ್ಮ ದೇವರ ಬಗೆಗಿನ ಅನುರಾಗ ಮತ್ತು ಉದ್ದೇಶವನ್ನು ಕಸಿದುಕೊಳ್ಳುತ್ತದೆ. ದೇವರ ಮಂಜೂಷವನ್ನು ಲೇವಿಯರು ಮಾತ್ರ ಹೊತ್ತುಕೊಳ್ಳಬೇಕಿತ್ತು. ಅವರು ತಮ್ಮನ್ನೇ ಬೇರ್ಪಡಿಸಿಕೊಳ್ಳಬೇಕಿತ್ತು. ಲೇವಿಯರು ಮಾತ್ರ ಮಂಜೂಷವನ್ನು ಹೊತ್ತುಕೊಳ್ಳಬೇಕಿತ್ತು. ದೇವರ ಪ್ರಸನ್ನತೆಯನ್ನು ನಾವು ಹೊತ್ತುಕೊಳ್ಳಬೇಕಾದರೆ ಆತನು ನಮ್ಮಿಂದ ಕೆಲವು ಬಗೆಯ ಬೇರ್ಪಡಿಸುವಿಕೆಯನ್ನು ಬಯಸುತ್ತಾನೆ. ಜನರು ತಮ್ಮನ್ನೇ ಶುದ್ಧಗೊಳಿಸಬೇಕು. ಜನರ ಗುಂಪಿನಿಂದ ತಮ್ಮನ್ನೇ ಬೇರ್ಪಡಿಸಬೇಕು ದೇವರ ಮಂಜೂಷವನ್ನು ಹೊತ್ತುಕೊಳ್ಳಲು. ಅದೇ ರೀತಿ ಈಗಲೂ ಸಹ ದೇವರ ಮಹಿಮೆಯನ್ನು ಹೊತ್ತುಕೊಳ್ಳಲು ಈ ಪ್ರಪಂಚದಿಂದ ನೀವು ಬೇರ್ಪಡಬೇಕು. ಹೌದು, ಅದೇ ಪ್ರಾಪಂಚಿಕ ಲೌಕಿಕ ವಾತಾವರಣದಲ್ಲಿದ್ದು ದೇವರ ಮಹಿಮೆಯನ್ನು ಹೊರಲು ಸಾಧ್ಯವಿಲ್ಲ. ಆಮೆನ್. ದೇವರ ಮಗನು ಈ ಲೋಕಕ್ಕೆ ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತಿದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯ ದೇವರಾಗಿರುವ ಆತನಲ್ಲಿದ್ದೇವೆ. ಈ ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಪುನಃ ಒಮ್ಮೆ ಓದುವ. ದೇವರ ಮಗನು ಈ ಲೋಕಕ್ಕೆ ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತಿದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯ ದೇವರಾಗಿರುವ ಆತನಲ್ಲಿದ್ದೇವೆ. ಈ ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಆಮೆನ್. ದೇವರ ಮಗನು ಈ ಲೋಕಕ್ಕೆ ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ಆಮೆನ್. ಆತನು ಯಾಕಾಗಿ ವಿವೇಕವನ್ನು ನೀಡಿದ್ದಾನೆ? ಆತನನ್ನು ಅರಿತುಕೊಳ್ಳಲು. ಆತನು ನಮಗೆ ವಿವೇಕವನ್ನು ನೀಡದೆ ಇರುತ್ತಿದ್ದರೆ ನಾವು ಆತನನ್ನು ಅರಿಯಲು ಸಾಧ್ಯವಿಲ್ಲ. ಹೌದು, ಆತನು ನಮಗೆ ವಿವೇಕವನ್ನು ನೀಡಬೇಕು. ನಿಜ ದೇವರ ಅರಿವನ್ನು ಪಡೆದು ಆತನಲ್ಲಿ ಕಂಡುಕೊಳ್ಳಲು ಆತನು ನೀಡುವ ವಿವೇಕದ ಅಗತ್ಯವಿದೆ. ಆಮೆನ್. ಆತನನ್ನು ಅರಿಯಲು ನಮಗೆ ವಿವೇಕವನ್ನು ನೀಡುತ್ತಾನೆ. ಮಾತ್ರವಲ್ಲ, ಆ ದೇವರು ನಮ್ಮನ್ನು ಅರಿತಿದ್ದಾನೆ. ಸರಿಯಲ್ಲವೇ? ಆಮೆನ್. ಆತನನ್ನು ಅರಿಯಲು ಮನುಷ್ಯನಿಗೆ ವಿವೇಕವನ್ನು ನೀಡುವ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಅರಿತಿದ್ದಾನೆ. ಆಮೆನ್. ನಿಮ್ಮ ಸ್ನೇಹಿತರಿಗಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಅರಿತಿದ್ದಾನೆ. ನಿಮ್ಮ ಜೀವನ ಸಂಗಾತಿಗಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಅರಿತಿದ್ದಾನೆ. ನಿಮ್ಮ ಜೈವಿಕ ತಂದೆ ತಾಯಿಗಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಅರಿತಿದ್ದಾನೆ. ಸರಿಯಲ್ಲವೇ? ನಿಮ್ಮ ಸುತ್ತಲಿರುವವರಿಗಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಅರಿತಿದ್ದಾನೆ. ಆಮೆನ್. ಆದುದರಿಂದ ಮಿದ್ಯಾನರ ಹೆಂಗಸರೊಡನೆ ಮಲಗಿದ
ಎಲ್ಲ ಇಸ್ರೇಲ್ ಗಂಡಸರನ್ನು ಆತನು ಕೊಂದನು, ಮೋಸೆಯನ್ನು ಬಿಟ್ಟು. ಮಿದ್ಯಾನರ ಹೆಂಗಸರೊಡನೆ ಮಲಗಿದ ಎಲ್ಲ ಇಸ್ರೇಲ್ ಗಂಡಸರನ್ನು ಕೊಲ್ಲಲು ಮೋಸೆಗೆ ಆಜ್ಞೆಯನ್ನು ಕೊಟ್ಟಿದ್ದನು. ಆದರೆ ಮೋಸೆಯ ಹೆಂಡತಿ ಮಿದ್ಯಾನ್ ದೇಶದವಳಾಗಿದ್ದಳು, ಸರಿಯಲ್ಲವೇ? ಮೋಸೆಯನ್ನು ದೇವರು ಬಿಟ್ಟರು. ಯಾಕೆಂದರೆ ಮೋಸೆಯು ಐಗುಪ್ತರೊಡನೆ ಬೆಳೆದವನು. ಒಬ್ಬ ಇಬ್ರಿಯನು ಹೇಗಿರಬೇಕೆಂದು ತಿಳಿಸಿಕೊಡಲು ಅವನ ಜೊತೆ ಅವನ ಇಬ್ರಿಯ ತಂದೆ ತಾಯಿ ಇರಲಿಲ್ಲ. ಆ ಕೊರತೆಯು ಮೋಸೆಯಲ್ಲಿದ್ದುದರಿಂದ ದೇವರು ಅವನಿಗೆ ತೀರ್ಪನ್ನು ನೀಡಲಿಲ್ಲ, ಅವನಲ್ಲಿದ್ದ ಆ ಅಜ್ಞಾನಕ್ಕಾಗಿ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತದಲ್ಲವೇ? ಹೌದು, ಈ ದೇವರು ನಿಮ್ಮನ್ನು ಅರಿತಿದ್ದಾನೆ. ಆಮೇನ್. ಮೋಸೆಯು ಐಗುಪ್ತರೊಡನೆ ಫಾರೋವನ ತಂಗಿಯ ಮಗನಾಗಿ ಬೆಳೆದವನು. ವಿಗ್ರಹಗಳೊಡನೆ ಸುತ್ತುವರಿದು ಅವನು ಮಿದ್ಯಾನ್ ದೇಶದಲ್ಲಿ ವಾಸವಾಗಿದ್ದರೂ ದೇವರ ಉದ್ದೇಶವು ವಿಳಂಬಗೊಂಡರೂ ದೇವರು ಮೋಸೆಯೊಡನೆ ಕೃಪಾಪೂರಿತನೂ ದಯವುಳ್ಳವನೂ ಆಗಿದ್ದನು. ಬೇರೆ ಯಾವ ಇಸ್ರಾಯೇಲರೊಡನೆಯೂ ಆ ರೀತಿಯಾಗಿ ಇರಲಿಲ್ಲ. ಆಮೇನ್. ಅರಣ್ಯಕಾಂಡ ಅಧ್ಯಾಯ 31 ವಾಕ್ಯ 1. ಯೆಹೋವನು ಮೋಸೆಯ ಸಂಗಡ ಮಾತನಾಡಿ, ನೀನು ಇಸ್ರಾಯೇಲಿಗೋಸ್ಕರ ಮಿದ್ಯಾನರಿಗೆ ಪ್ರತಿದಂಡನೆಯನ್ನು ಮಾಡಬೇಕು. ಆನಂತರ ನೀನು ಪೂರ್ವಿಕರ ಬಳಿಗೆ ಸೇರಬೇಕೆಂದು ಹೇಳಿದನು. ಆಗ ಮೋಸೆಯು ಇಸ್ರಾಯೇಲರಿಗೆ, ನಿಮ್ಮೊಳಗಿಂದ ಕೆಲವರು ಮಿದ್ಯಾನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಯೆಹೋವನ ಪ್ರತಿದಂಡನೆಯನ್ನು ಅವರಿಗೆ ತೀರಿಸಬೇಕು. ಇಸ್ರಾಯೇಲರ ಒಂದೊಂದು ಕುಲದಿಂದ 1000 ಜನ ಭಟರನ್ನು ಮಿದ್ಯಾನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಕಳುಹಿಸಬೇಕು. ಆದ ಕಾರಣ ಇಸ್ರಾಯೇಲರು ಕುಲವೊಂದಕ್ಕೆ 1000 ಮಂದಿಯ ಮೇರೆಗೆ ಯುದ್ಧಕ್ಕೆ ಸನ್ನದ್ಧರಾದ 12,000 ಮಂದಿಯನ್ನು ಎಣಿಕೆ ಮಾಡಿ ಕಳುಹಿಸಿದರು. ಮೋಸೆಯು ಇವರನ್ನು ಯುದ್ಧಕ್ಕೆ ಕಳುಹಿಸುವಾಗ ಕುಲವೊಂದಕ್ಕೆ 1000 ಭಟರನ್ನು ಮಹಾಯಾಜಕನಾದ ಎಲ್ಲಾಜಾರನ ಮಗನಾದ ಫಿನೆಹಾಸನನ್ನು, ದೇವರ ಸಾಮಾನುಗಳನ್ನು, ಆಜ್ಞಾ ತುತ್ತೂರಿಗಳನ್ನು ತೆಗೆದುಕೊಂಡು ಅವರೊಡನೆ ಹೋಗಬೇಕೆಂದು ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅವರು ಮಿದ್ಯಾನರೊಡನೆ ಯುದ್ಧ ಮಾಡಿ ಗಂಡಸರೆಲ್ಲರನ್ನೂ ಸಂಹಾರ ಮಾಡಿದರು. ಖಡ್ಗದಿಂದ ಹತರಾದವರಲ್ಲಿ ಏವಿ, ರೇಕೆಮ್, ಚೂರ್, ಹೂರ್, ರೇಬಾ ಎಂಬ ಮಿದ್ಯಾನರ 5 ಮಂದಿ ರಾಜ್ಯರಿದ್ದರು. ಅದಲ್ಲದೆ ಬೇಯೋರನ ಮಗನಾದ ಬಿಳಾಮನನ್ನು ಕೊಂದು ಬಿಟ್ಟರು. ಇಸ್ರಾಯೇಲರು ಮಿದ್ಯಾನರ ಎಲ್ಲ ಹೆಂಗಸರನ್ನು ಮಕ್ಕಳನ್ನು ಸೆರೆ ಹಿಡಿದು ಎಲ್ಲ ದನಕುರಿಗಳನ್ನು ಆಸ್ತಿಯನ್ನು ಸೂರೆ ಮಾಡಿದರು. ಅರಣ್ಯಕಾಂಡ ಅಧ್ಯಾಯ 25 ವಾಕ್ಯ 17. ನೀನು ಮಿದ್ಯಾನರನ್ನು ವೈರಿ ಎಂದು ತಿಳಿದು ಸಂಹರಿಸಬೇಕು. ಅವರು ಪೆಗೋರದ ವಿಷಯದಲ್ಲಿಯೂ ಮಿದ್ಯಾನರ ಅಧಿಪತಿಯ ಮಗಳಾದ ಕೊಜ್ಬಿ ಎಂಬ ಸ್ತ್ರೀಯ ವಿಷಯದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸಿ ಹಿಂಸಿಸಿದ್ದಾರೆ. ಆ ಸ್ತ್ರೀಯು ಪೆಗೋರದ ಘಟನೆಗಳ ನಿಮಿತ್ತ ಘೋರ ವ್ಯಾಧಿ ಉಂಟಾದಾಗ ಹತಳಾದವಳು. ಈಗ ವಾಕ್ಯ 14 ಓದುವ. ಆ ಮಿದ್ಯಾನ್ ಸ್ತ್ರೀಯೊಡನೆ ಹತನಾದವನ ಆ ಇಸ್ರಾಯೇಲಿನವನ ಹೆಸರು ಜಿಮ್ರಿ. ಅವನು ಸಿಮೆಯೋನ್ಯ ಕುಲದವರಲ್ಲಿ ಗೋತ್ರ ಪ್ರಧಾನಾದ ಸಾಲು ಎಂಬವನ ಮಗನು. ಇಸ್ರಾಯೇಲಿನವನಾದ ಒಬ್ಬ ಗಂಡಸು ಮಿದ್ಯಾನಳಾದ ಒಬ್ಬ ಹೆಂಗಸನ್ನು ಇಸ್ರಾಯೇಲಿನವರ ಡೇರೆಗೆ ಕರೆದು ತರುತ್ತಾನೆ. ಆಗ ಒಬ್ಬ ಯಾಜಕನು ಅವರನ್ನು ಸಂಹರಿಸುತ್ತಾನೆ. ವಾಕ್ಯ 6 ಓದುವಾಗ ನಾವದನ್ನು ತಿಳಿದುಕೊಳ್ಳಬಹುದು. ಪ್ರತಿ ಸಲ ಯಾವಾಗೆಲ್ಲ ಇಸ್ರಾಯೇಲ್ ಗಂಡಸರು ಮಿದ್ಯಾನರ ಹೆಂಗಸರೊಡನೆ ಸಮ್ಮಿಲನಗೊಳ್ಳುತ್ತಾರೆ, ಆವಾಗ ದೇವರು ಅವರಿಬ್ಬರನ್ನೂ ಕೊಲ್ಲಲು ಆಜ್ಞಾಪಿಸುತ್ತಿದ್ದನು. ಆದರೆ ದೇವರು ಮೋಸೆಯನ್ನು ಉಳಿಸಿದನು ಮತ್ತು ಬೇರೆಲ್ಲ ಮಿದ್ಯಾನರ ಮೇಲೆ ಪ್ರತೀಕಾರವನ್ನು ಪಡೆಯಲು
ಸೈನ್ಯವನ್ನು ಕಳಿಸಲು ಆಜ್ಞಾಪಿಸುತ್ತಾನೆ. ಅನೇಕ ವರ್ಷಗಳಿಂದ ಇಸ್ರಾಯೇಲರಿಗೆ ಕೊಟ್ಟ ತೊಂದರೆಗಳಿಗಾಗಿ, ಅನೇಕ ಜನರ ವಿಧಿಯನ್ನು ಅವರಿಂದ ಕಸಿದುಕೊಂಡದ್ದಕ್ಕಾಗಿ ದೇವರು ಇಸ್ರಾಯೇಲ್ಗೋಸ್ಕರ ಪ್ರತಿದಂಡನೆಯನ್ನು ತೀರಿಸುತ್ತಾನೆ. ಆಮೆನ್. ಯೆಹೋವನು ಮೋಸೆಗೆ ಕೊನೆಯದಾಗಿ ಆಜ್ಞಾಪಿಸುತ್ತಾನೆ, ಮಿದ್ಯಾನರು ನಿನ್ನ ವಿಧಿಯನ್ನು ವಿಳಂಬಿತಗೊಳಿಸಿದರು 30 ವರ್ಷ. ಆದುದರಿಂದ ನೀನು ನನ್ನ ಬಳಿ ಸೇರುವ ಮೊದಲು ನೀನು ಎಲ್ಲ ಮಿದ್ಯಾನರನ್ನು ಸಂಹರಿಸಬೇಕು. ಅವರು ಮಾಡಿದ ಕಾರ್ಯಕ್ಕಾಗಿ ಬೆಲೆಯನ್ನು ತೆರಬೇಕು. ಸರಿಯಲ್ಲವೇ? ಆಮೆನ್. ನಿನ್ನದೆಲ್ಲವನ್ನು ತಿಂದಿದ್ದಕ್ಕಾಗಿ, ನಿನ್ನ ವಿಧಿಯನ್ನು ವಿಳಂಬಗೊಳಿಸಿದ್ದಕ್ಕಾಗಿ ನೀನು ಈ ಒಂದು ಯೋಜನೆಯನ್ನು ಮುಗಿಸಬೇಕು. ನೀನು ನನ್ನ ಬಳಿ ಸೇರುವ ಮೊದಲು. ಎಫೆಸದವರಿಗೆ ಅಧ್ಯಾಯ 4 ವಾಕ್ಯ 8ರಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಆತನು ಉನ್ನತ ಸ್ಥಾನಕ್ಕೆ ಏರಿ ಹೋದಾಗ ತಾನು ಸೆರೆಯಾಳುಗಳನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ವರಗಳನ್ನು ಕೊಟ್ಟನು. ಮೋಸೆಯು ಅವನ ವಿಧಿಯನ್ನು, ನಿರ್ದಿಷ್ಟ ಸ್ಥಾನವನ್ನು ಕದಿದ, ಅವನ ಉದ್ದೇಶವನ್ನು ವಿಳಂಬಿತಗೊಳಿಸಿದ ಆ ಎಲ್ಲದರ ಮೇಲೂ ಕೊನೆಯದಾಗಿ ಪ್ರತೀಕಾರ ತೆಗೆದುಕೊಳ್ಳುವಂತೆ ಆಜ್ಞಾಪಿಸುತ್ತಾನೆ. ದೇವರು ಎಲ್ಲ ಗಂಡು ಮಕ್ಕಳಿಗೆ ಸುನ್ನತಿ ಮಾಡಲು ತಿಳಿಸಿದರೆ ಚಿಪ್ಪೋರಳು ತನ್ನ ಮಕ್ಕಳಿಗೆ ಸುನ್ನತಿ ಮಾಡಲು ಒಪ್ಪುವುದಿಲ್ಲ. ಮೋಸೆಯು ಐಗುಪ್ತ ದೇಶಕ್ಕೆ ಹೋಗುವಾಗ ದೇವರು ಮೋಸೆಯನ್ನು ಕೊಲ್ಲಲು ಬರುತ್ತಾನೆ. ಅದು ಯಾಕಾಗಿ ಎಂದು ಚಿಪ್ಪೋರಳಿಗೆ ತಿಳಿದಿತ್ತು. ಆಕೆಯು ಕೂಡಲೇ ಚೂಪಾದ ಕಲ್ಲಿನಿಂದ ತನ್ನ ಮಕ್ಕಳಿಗೆ ಸುನ್ನತಿ ಮಾಡಿಸಿ ಅವರ ರಕ್ತವನ್ನು ಅವನ ಪಾದಗಳಿಗೆ ಹಚ್ಚುತ್ತಾಳೆ. ಹಾಗೂ ದೇವರ ಕೋಪವು ಅವನ ಮೇಲಿಂದ ಆರುತ್ತದೆ. ಅವನಲ್ಲಿ ಬಹಳವಾದ ಬೆಲೆಯನ್ನು ತೆರಬೇಕಿತ್ತು ಆ ಪ್ರಕ್ರಿಯೆಯಲ್ಲಿ. ಸರಿಯಲ್ಲವೇ? ಹೌದು. ಹೇಗೆ ಕೆಲವೊಂದು ಸಿಕ್ಕುಗಳು ಜನರ ವಿಧಿಯನ್ನು ನಾಶ ಮಾಡುತ್ತದೆ. ನೀವು ಸಹವಾಸದಿಂದ ಇದ್ದ ಜನರ ವಾತಾವರಣದಿಂದಾಗಿ ನೀವು ಯಾರ ಜೊತೆ ಊಟ ಮಾಡುತ್ತೀರಿ ಅದು ಮುಖ್ಯವಾದ ವಿಷಯ. ಮೋಸೆ ರಘುವೇಲನ ಜೊತೆ ರೊಟ್ಟಿ ತಿನ್ನಲು ಹೋಗಿ ಅಲ್ಲೇ ಸಿಕ್ಕಿಕೊಂಡನು. ಸರಿಯಲ್ಲವೇ? ದೇವರು ಹೇಳಿದರು, ನೀನು ಮಿದ್ಯಾನರಿಗೆ ಪ್ರತಿದಂಡನೆಯನ್ನು ಮಾಡದೇ ಇದ್ದರೆ ನಾನು ನಿನ್ನನ್ನು ನನ್ನ ಬಳಿ ಸೇರಲು ಬಿಡುವುದಿಲ್ಲ. ಅದರ ಮೊದಲು ಅವರಿಗೆ ಪ್ರತೀಕಾರವನ್ನು ತೀರಿಸು. ಇಸ್ರಾಯೇಲರಿಗೆ ಅವರು ಕೊಟ್ಟ ಎಲ್ಲ ತೊಂದರೆಗಳಿಗೋಸ್ಕರ ಮೋಸೆ ಅದನ್ನು ಮಾಡುವಂತೆ ದೇವರು ಹೇಳುತ್ತಾರೆ, ಅಥವಾ ಇಸ್ರಾಯೇಲರು ಜನರು ಮಾಡುವಂತೆ ಮೋಸೆಯ ಮುಖಾಂತರ. ಸರಿಯಲ್ಲವೇ? ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಯೇಸು ಕ್ರಿಸ್ತನು ಸೆರೆಯಾಳುಗಳನ್ನು ಸೆರೆ ಹಿಡಿದುಕೊಂಡು ಹೋದನು. ಹೌದು, ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ನಿಮ್ಮ ವಿಧಿಯನ್ನು ವಿಳಂಬಗೊಳಿಸುತ್ತದೆ. ನೀವು ಅವುಗಳ ಮೇಲೆ ವಿಜಯವನ್ನು ಸಾಧಿಸಬೇಕು. ವಿಷಯಗಳು ನಿಮ್ಮನ್ನು ಸಿಲುಕಿಸಿಕೊಳ್ಳಬಹುದು. ದೇವರ ಉದ್ದೇಶವನ್ನು ಸಂಪೂರ್ಣ ನಾಶಗೊಳಿಸದಂತೆ ನಿಮ್ಮನ್ನು ತಡೆಯಬಹುದು. ಅದು ಜನರ ಪ್ರೀತಿಯಾಗಬಹುದು, ನೀವು ಸಿಲುಕಿ ಹಾಕಿಕೊಂಡ ಸನ್ನಿವೇಶಗಳಾಗಿರಬಹುದು. ಬೇರೆ ಬೇರೆ ವಿಷಯಗಳು ಜನರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ದೇವರ ಉದ್ದೇಶವನ್ನು ಸಂಪೂರ್ಣಗೊಳಿಸದಂತೆ ವಿಳಂಬಗಳನ್ನು ತರುವುದು. ಸರಿಯಲ್ಲವೇ? ಆಮೆನ್. ಈ ಎಲ್ಲ ವಿಳಂಬಗಳ ನೊಗಗಳು ಯೇಸುವಿನ ನಾಮದಲ್ಲಿ ನಾಶಗೊಳ್ಳಲಿ. ಎಲ್ಲ ಸಿಕ್ಕುಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ. ಮಿದ್ಯಾನರ ಆತ್ಮದ ನೊಗಗಳು ಯೇಸುವಿನ ನಾಮದಲ್ಲಿ ನಾಶಗೊಳ್ಳಲಿ. ಯೇಸುವಿನ ನಾಮದಲ್ಲಿ ನಿನ್ನ ಜನರ ಜೀವಗಳು ಸ್ವತಂತ್ರಗೊಳ್ಳಲಿ. ಯೇಸುವಿನ ಮಹಿಮೆಗಾಗಿ. ಆಮೆನ್. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು
ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀಯೆಂದು ನಾನು ನಂಬುತ್ತೇನೆ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Thank you, Jesus. Thank you for every life in this place. We bring every life under your blood, Lord. Every household under your blood, Lord. And we speak forth for your grace and your mercy to abound over every life, Lord. May there be seasons of refreshing over every life. Draw every heart closer to you, Lord. Let every walls of separation to be broken down, Lord. Every life to be drawn to a place of deep intimacy, Lord. To place of encounter, Lord. May there be fresh hunger within every heart and every life, Lord, to seek after thee, to pursue after thee, Father. Bless every life, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. In Jesus' name, shalom.